ಈಗಿನ ಜನರೇಷನ್ ಕಾಲ ಹೆಚ್ಚು ಮಾಡಲು ಆಗುತ್ತಾ ಹೋದಂತೆ ಮನುಷ್ಯನ ಆಯುಸ್ಸು ಕೂಡ ಕಡಿಮೆಯಾಗುತ್ತಾ ಹೊರಟಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಇಂದಿನ ಲೈಫ್ ಸ್ಟೈಲ್. ಮೊದಲಿನ ಕಾಲದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡುತ್ತಿದ್ದರು. ಆದರೆ ಈಗ ಕುಳಿತಲ್ಲೇ ಕೆಲಸ, ದೇಹಕ್ಕೆ ಕಸರತ್ತು ಇಲ್ಲವೇ ಇಲ್ಲ. ಆಹಾರ ಸೇವನೆ ಕೂಡ ಇನ್ನೊಂದು ಕಾರಣವಾಗಿದೆ. ಊಟ ಮಾಡುವಾಗ ಹಲವು ಪದ್ಧತಿ ನಿಯಮಗಳನ್ನು ಅನುಸರಿಸಬೇಕು ಎಂದು ಹಿಂದೂ ಧರ್ಮದಲ್ಲಿದೆ. ಆ ನಿಯಮವನ್ನು ನಾವು ಅನುಸರಿಸುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ನಮಗೆ ಆರ್ಥಿಕ ಸಮಸ್ಯೆಯು ಬರುವುದಿಲ್ಲ. ಆದರೆ ಆ ನಿಯಮವನ್ನು ಪಾಲಿಸದಿದ್ದಲ್ಲಿ ಆರೋಗ್ಯ, ಅದೃಷ್ಟ ಎರಡೂ ಕೈ ತಪ್ಪುತ್ತದೆ. ಹಾಗಾಗಿ ನಾವಿಂದು ಊಟ ಮಾಡುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ತಿಳಿಯೋಣ ಬನ್ನಿ. ಊಟ ಮಾಡುವಾಗ ಪಾಲಿಸಬೇಕಾದ ಮೊದಲ ನಿಯಮವೆಂದರೆ ಕೈಕಾಲು ತೊಳೆದು ಊಟಕ್ಕೆ ಕುಳಿತುಕೊಳ್ಳಬೇಕು. ಈಗಲೂ ಹಲವಾರು ಜನ ಈ ನಿಯಮ ಪಾಲಿಸುತ್ತಿರುವುದು ಉತ್ತಮ ವಿಚಾರ. ಇದು ಬರೀ ನಿಯಮವಲ್ಲ, ಇದರಿಂದ ನಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಸ್ವಚ್ಛವಾಗಿ ಕೈಕಾಲು ತೊಳೆದುಕೊಳ್ಳಿ. ಎರಡನೆಯದಾಗಿ, ನೆಲದ ಮೇಲೆ ಚಟ್ಟಿ ಮೊಟ್ಟೆ ಹಾಕಿ ಕುಳಿತು ಊಟ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಉತ್ತಮವೆಂದು ಹೇಳಲಾಗಿದೆ ಮತ್ತು ಇದು ಊಟ ಮಾಡುವ ಸರಿಯಾದ ನಿಯಮ. ಆದರೆ ಈಗಿನ ಕಾಲದಲ್ಲಿ ಕೆಲವರು ಡೈನಿಂಗ್ ಟೇಬಲ್ ಬಳಸಿ ಊಟ ಮಾಡುತ್ತಾರೆ. ಕುಳಿತುಕೊಳ್ಳಲು ತೊಂದರೆ ಇದ್ದವರು ಹೀಗೆ ಮಾಡಿದರೆ ತಪ್ಪಿಲ್ಲ. ಆದರೆ ನೀವು ಆರೋಗ್ಯವಂತರಾಗಿದ್ದರೂ ಡೈನಿಂಗ್ ಟೇಬಲ್ ಮೇಲೆ, ಬೆಡ್ ಮೇಲೆ, ಸೋಫಾದ ಮೇಲೆ ಮಲಗಿದ್ದ ರೀತಿ ಕುಳಿತು ಊಟ ಮಾಡುವುದು ಉತ್ತಮವಲ್ಲ. ನೆಲದ ಮೇಲೆ ಸರಿಯಾಗಿ ಕುಳಿತು ಊಟ ಮಾಡಿ. ಮೂರನೆಯದಾಗಿ, ಮಾತನಾಡದೆ ಮೌನವಾಗಿ ಊಟ ಮಾಡಬೇಕು. ಕೆಲವರು ಊಟ ಮಾಡುವಾಗ ಹರಟೆ ಹೊಡೆಯುತ್ತಾರೆ ಅಥವಾ ಮೊಬೈಲ್, ಟಿವಿ ನೋಡುತ್ತಾ ಊಟ ಮಾಡುತ್ತಾರೆ. ಆದರೆ ಇದು ಆರೋಗ್ಯಕ್ಕೆ ಉತ್ತಮವಲ್ಲ. ಊಟ ಮಾಡುವಾಗ ಮಾತನಾಡಬಾರದು. ಊಟ ಮಾಡುವಾಗ ಮೌನವಾಗಿ ಆಹಾರದ ರುಚಿ ಆನಂದಿಸುತ್ತಾ ಊಟ ಮಾಡುವುದು ಉತ್ತಮ. ನಾಲ್ಕನೆಯದಾಗಿ, ನಾವು ನಮಗೆ ಸಿಗುವ ಆಹಾರವನ್ನು ಸದ್ದು ಮಾಡದೆ ತಿನ್ನಬೇಕು. ಕೆಲವರಿಗೆ ಕೆಲ ಪದಾರ್ಥಗಳು ಇಷ್ಟವಾಗುವುದಿಲ್ಲ. ಹಾಗಾಗಿ ನನಗೆ ಇದು ಬೇಡವೆಂದು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗುತ್ತಾರೆ. ಹಾಗೆ ಮಾಡುವುದು ತಪ್ಪು. ಇದು ನೀವು ಅನ್ನಪೂರ್ಣೆಗೆ ಮಾಡುವ ಅವಮಾನ. ನಿಮಗೆ ಸಿಗುವ ಊಟಕ್ಕೆ ಗೌರವ ಕೊಟ್ಟು ಸೇವಿಸಿ. ಏಕೆಂದರೆ ಕೆಲವರಿಗೆ ಒಂದು ಹೊತ್ತಿನ ಊಟ ಕೂಡ ಸಿಗುವುದಿಲ್ಲ. ನಿಮಗೆ ತಿನ್ನಲು ಎಷ್ಟು ಸಾಧ್ಯವೋ ಅಷ್ಟೇ ಅಗತ್ಯವಿದ್ದಷ್ಟು ಆಹಾರವನ್ನು ಮಾತ್ರ ತಟ್ಟೆಯಲ್ಲಿ ಹಾಕಿಕೊಳ್ಳಿ. ಕೊನೆಯ ನಿಯಮವೆಂದರೆ ಬೆಳಗ್ಗೆ ರಾಜನಂತೆ, ಮಧ್ಯಾಹ್ನ ಸಾಮಾನ್ಯನಂತೆ ಮತ್ತು ರಾತ್ರಿ ಬಡವನಂತೆ ಉಣ್ಣಬೇಕು. ಇದು ವೈಜ್ಞಾನಿಕವಾಗಿ ಸಾಬೀತಾದ ವಿಷಯ. ಬೆಳಗಿನ ಆಹಾರ ಕಟ್ಟುವ ಮನೆಗೆ ಫೌಂಡೇಶನ್ ಇದ್ದ ಹಾಗೆ. ನಿಮ್ಮ ಮನೆ ಅಂದರೆ ನಿಮ್ಮ ದೇಹ ಗಟ್ಟಿಮುಟ್ಟಾಗಿರಬೇಕು ಎಂದರೆ ಬೆಳಗ್ಗೆ ಆರೋಗ್ಯಕರ ಆಹಾರವನ್ನು ಸರಿಯಾದ ಸಮಯದಲ್ಲಿ ಸೇವಿಸಬೇಕು ಮತ್ತು ಮಧ್ಯಾಹ್ನದ ಊಟವನ್ನು ಸರಿಯಾದ ಸಮಯಕ್ಕೆ ತಿನ್ನಬೇಕು. ರಾತ್ರಿ ಸ್ವಲ್ಪ ಕಡಿಮೆ ಊಟವನ್ನೇ ಮಾಡಬೇಕು. ಈ ಎಲ್ಲ ನಿಯಮಗಳನ್ನು ಪಾಲಿಸಿದರೆ ನೀವು 100 ವರ್ಷ ಚೆನ್ನಾಗಿ ಬಾಳುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.